ಯುದ್ಧದ ಎಫೆಕ್ಟ್ ಗ್ಯಾಸ್ಗಾಗಿ ಆಟೋ ಚಾಲಕರ ಪರದಾಟ. ಗ್ಯಾಸ್ ತುಂಬಿಸಿಕೊಳ್ಳಲು ಮುಗಿಬಿದ್ದ ಆಟೋ ಚಾಲಕರು. ಹೊಸಕೋಟೆ ನಗರದಲ್ಲಿ ಆಟೋ ಚಾಲಕರ ನೂಕು ನುಗ್ಗಲು. ಯುದ್ಧದ ಎಫೆಕ್ಟ್ನಿಂದ ಗ್ಯಾಸ್ ತೊಂದರೆ ಆಗ್ತಾ ಇದೆ. ಗ್ಯಾಸ್ ತುಂಬಿಸಿಕೊಳ್ಳಲು ಆಟೋ ಚಾಲಕರು ಪರದಾಟವನ್ನ ಪಡ್ತಾ ಇದ್ದಾರೆ. ಹೊಸಕೋಟೆ ನಗರದಲ್ಲಿ ಆಟೋ ಚಾಲಕರ ನೂಕು ನುಗ್ಗಲು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಬಂಕ್ ನಾ ಮುಂದು ತಾ ಮುಂದು ಎಂದು ಗ್ಯಾಸ್ಗೆ ಮುಗಿಬಿದ್ದ ಚಾಲಕರು. ಬಂಕ್ಗೆ ಗ್ಯಾಸ್ ಬರ್ತಿದ್ದಂತೆ ಸರದಿಯಲ್ಲಿ ನಿಂತ ಆಟೋಗಳು. 1 ಲೀಟರ್ ಗ್ಯಾಸ್ ಬೆಲೆ ಸುಮಾರು 115 ರೂಪಾಯಿ ನಿಗದಿ. ಒಂದಲ್ಲ ಎರಡಲ್ಲ ಸುಮಾರು 3 ಬಾರಿ ದರ ಏರಿಕೆಯ ಬರ ಇದೀಗ. 3 ಬಾರಿ ಗ್ಯಾಸ್ ದರ ಏರಿಕೆಗೆ ಆಟೋ ಚಾಲಕರ ಆಕ್ರೋಶ. ಯುದ್ಧದ ಎಫೆಕ್ಟ್ ಗ್ಯಾಸ್ಗಾಗಿ ಆಟೋ ಚಾಲಕರ ಪರದಾಟ ನೋಡಿ. ಹೊಸಕೋಟೆಯಲ್ಲಿ ಈಗ ನಾವು ಹೇಳ್ತಾ ಇರುವಂತ ಸುದ್ದಿ ಇದೇ ರೀತಿಯಾಗಿ ಬೆಂಗಳೂರಲ್ಲಾಗಿರ್ಬೋದು, ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬೆಳಗಾವಿ ಆಗಿರ್ಬೋದು, ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ಹಲವಾರು ಕಡೆ ಈ ರೀತಿಯಾದಂಥ ಪರಿಸ್ಥಿತಿ. ಪಾಪ ಆಟೋ ಚಾಲಕರ ಪರದಾಟ ಹೇಳ್ತಿರೋದಾಗ್ಬಿಟ್ಟಿದೆ. ಒಂದು ಕಡೆ ನೋಡಿ, ಆಪ್ಷನ್ ಅನ್ನ ಇಟ್ಕೊಂಡು ಆಟೋ ಚಾಲನೆ ಮಾಡುವಂಥವ್ರಿಗೆ ಒಂದು ಕಡೆ ಏನೋ ನಡೀತಾ ಇದೆ. ಪೆಟ್ರೋಲ್ ಆಗಿರ್ಬೋದು, ಇತ್ತ ಗ್ಯಾಸ್ ಆಗಿರ್ಬೋದು, ಆಪ್ಷನ್ ಅನ್ನ ಇಟ್ಕೊಂಡು ಅಲ್ಲಿ ಒಂದು ಆಟೋದಲ್ಲಿ ಮುನ್ನುಗ್ತಾ ಇದ್ದಾರೆ. ಅಂದ್ರೆ ದಿನದ ಕೂಲಿ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡುವಂಥದ್ದು ಆಟೋ ಚಾಲಕರು ಅಂತ ಅಂದ್ರೆ ನೋಡಿ. ಬಟ್ ಇಲ್ಲಿ ಹೊಸಕೋಟೆಯಲ್ಲಿ ನೂಕು ನುಗ್ಗಲು. ಸಾಲು ಸರದಿಯಲ್ಲಿ ಆಟೋಗಳು ನಿಂತಿದ್ದಾವೆ. ಗ್ಯಾಸ್ಗಾಗಿ 115 ರೂಪಾಯಿ ಆಗಿದೆ ಅಂತೆ ಗ್ಯಾಸ್. ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಅದ್ರ ಜೊತೆಗೆ ಗ್ಯಾಸ್ ಸಹಿತ ಸಿಗ್ತಾ ಇಲ್ಲ. ಒಂದ್ ರೀತಿಯಾಗಿ ಆಟೋ ಚಾಲಕರ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ, ದಿನಕ್ಕೆ 1000 ರೂಪಾಯಿ ಸಂಪಾದನೆ ಮಾಡುವಂಥದ್ದು ಆಟೋ ಚಾಲಕರು. ಬಟ್ ಈ ಸ್ಥಿತಿ ನಿರ್ಮಾಣ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗೆ ಗ್ಯಾಸ್ ಕೇಳ್ತಾವ್ರೆ. ಗ್ಯಾಸ್ ಇಲ್ಲ, ಏನಿಲ್ಲ. ನಾವು ಬರೋದು ಹೊಟ್ಟೆ ಬಡಕ. ಮನೆ ಕರೆಂಟ್ ಬಿಲ್ ಕಟ್ಟಬೇಕು, ರೇಷನ್ ಬಿಲ್ ಕಟ್ಟಬೇಕು. ಮನೆಯಾಗ ನಮ್ದು ಕಾಟ್ ಕೇಳ್ತಾರೆ. ಸೈಕಲ್ ಸಂಪಾದನೆ ಮಾಡೋದು ಏನ್ ಕೇಳ್ತಾರೆ. ಗ್ಯಾಸ್ ಇಲ್ಲಮ್ಮ ಅಂತ ಕೇಳಲ್ಲ ಅವರು. ಖಾಸಗಿ ಕೇಳಬೇಕಿಲ್ಲ, ಯಾರು ನೀವು ಹೇಳ್ರಿ ಸಮಯ. ಆಗ ಯಾರೋ ಬಾಂಬ್ ಹಾಕೋಂತ ಅಲ್ಲಿ ಯುದ್ಧ ತಂದೆ ಅಲ್ಲಿಂದ ಇಷ್ಟು ಫಸ್ಟ್ 60-70 ರೂಪಾಯಿ ಗ್ಯಾಸ್ ಗೊತ್ತಾಯ್ತು. ಇವಾಗ ಏಕಾಏಕಿ ಇದು ಮಾಡ್ಬಿಟ್ಟವ್ರೆ. ನಾವ್ ಏನ್ ಸರ್ ನೀವ್ ಹೇಳ್ರಿ. ಕೇಸ್ ಮುನಿಯಪ್ಪನವ್ರು ಇವಾಗ ಗ್ಯಾಸ್ ಕೊಟ್ಟಿದ್ದೆ ಬರ್ತದೆ ಅಂತ ಹೇಳ್ತಾರೆ. ಸಾಯಂಕಾಲ ಬೆಳಗ್ಗೆ ಬರ್ತೀರ, ಸಾಯಂಕಾಲ ಗಂಟೆ ಇಲ್ಲೇ ಇರ್ತೀರ. ಇಲ್ಲೇ ನಮ್ದು ಊಟ ನಾಷ್ಟ ಎಲ್ಲ ಇಲ್ಲೇ ಆಗೋಗ್ಬಿಟ್ಟೈತೆ. ಯಾರು ಬರ್ತಾರ ನಮ್ ಕಾಸು? ಯಾರು ಬರ್ತಾರ ನಮ್ಗ ಇದು? ಇವಾಗ 115 ರೂಪಾಯಿ ಮಾಡವ್ರೆ. ಸಂಬಂಧಪಟ್ಟ ಅಧಿಕಾರಿಗೆ ಗ್ಯಾಸ್ ಅಂತ ಹೇಳ್ತಾವ್ರೆ. ಗ್ಯಾಸ್ ಇಲ್ಲ, ಏನಿಲ್ಲ. ನಾವು ಬರೋದು ಹೊಟ್ಟೆ ಬಡಕ. ಮನೆ ಕರೆಂಟ್ ಬಿಲ್ ಕಟ್ಟಬೇಕು, ರೇಷನ್ ಬಿಲ್ ಕಟ್ಟಬೇಕು. ಮನೆಯಾಗ ನಮ್ದು ಕಾಟ್ ಕೇಳ್ತಾರೆ. ಸೈಕಲ್ ಸಂಪಾದನೆ ಮಾಡೋದು ಏನ್ ಕೇಳ್ತಾರೆ. ಗ್ಯಾಸ್ ಇಲ್ಲಮ್ಮ ಅಂತ ಕೇಳಲ್ಲ ಅವರು. ಖಾಸಗಿ ಕೇಳಬೇಕಿಲ್ಲ, ಯಾರು ನೀವು ಹೇಳ್ರಿ ಸಮಯ. ಆಗ ಯಾರೋ ಬಾಂಬ್ ಹಾಕೋಂತ ಅಲ್ಲಿ ಯುದ್ಧ ತಂದೆ ಅಲ್ಲಿಂದ